ರಾಜ್ಯಪಾಲರು ರಾಜ್ಯದ ಪಾಲಕರು. ಅವರು ಭಾಷಣವನ್ನು ಕೇವಲ 1 ನಿಮಿಷ 5 ಸೆಕೆಂಡ್ಗಷ್ಟೇ ಸೀಮಿತಗೊಳಿಸಿದರು. ಸಂವಿಧಾನದ ಬಗ್ಗೆ ಇವತ್ತು ಕಾಂಗ್ರೆಸ್ ಬಹಳಷ್ಟು ಸಲ ಉಲ್ಲೇಖ ಮಾಡಿದೆ. ಬಹುತೇಕ ಕಾಂಗ್ರೆಸ್ನ ನಾಯಕರು ಸಂವಿಧಾನ ಉಳಿಬೇಕು ಅಂತ ಹೇಳ್ತಾರೆ. ಅದೇ ಅಧಿವೇಶನದಲ್ಲಿ ಕಾಂಗ್ರೆಸ್ನ ಇತರ ನಾಯಕರು ನಡ್ಕೊಂಡ ರೀತಿ ಸರಿನಾ ಸಂವಿಧಾನಾತ್ಮಕವಾಗಿ? ನೋಡಿ, ರಾಜ್ಯಪಾಲರು ನಿನ್ನೆ ನಮ್ಮ ಕರ್ನಾಟಕದ ಪ್ರಸ್ತಾಪ ಮಾಡ್ತದೆ, ನಿನ್ನೆ ಬಂದು ಭಾಷಣ ಮಾಡಿದರು. ನೀವೇ ಹೇಳ್ದಂಗೆ 1 ನಿಮಿಷ 5 ಸೆಕೆಂಡ್ ಭಾಷಣ ಮುಗೀತು. ಸಂವಿಧಾನಾತ್ಮಕವಾಗಿ ಅವರು ಭಾಷಣ ಮಾಡಲಿಲ್ಲ. ಕಡ್ಡಾಯವಾಗಿ ಏನು ಅಡ್ರೆಸ್ ಮಾಡಬೇಕಾಗಿತ್ತು, ಭಾಷಣ ಅಡ್ರೆಸ್ ಮಾಡಲಿಲ್ಲ. ಸರ್ಕಾರ ಕೊಟ್ಟಿರ್ತಕ್ಕಂಥ ಆ ಭಾಷಣವನ್ನು ಅಲಕ್ಷ್ಯ ಮಾಡಿದರು, ಅಗೌರವ ಮಾಡಿದರು. ತನ್ಮೂಲಕ 176 ಒಂದನ್ನು ಅವರು ಅಲಕ್ಷಿಸಿದರು, ಅಗೌರವಿಸಿದರು. ಒಂದು. ಎರಡನೇದ್ದು, ಅವರು ಅದು ಮುಗಿದ ಮೇಲೆ, ಅವ್ರ ಭಾಷಣ ಮುಗಿದ ಮೇಲೆ ಅದು 1 ನಿಮಿಷ 5 ಸೆಕೆಂಡ್ ಮಾಡಿದರು, 10 ಸೆಕೆಂಡ್ ಮಾಡಿದರು. ಅದು ಮುಗಿದ ಮೇಲೆ ಜೈ ಹಿಂದ್ ಅಂತ ಹೇಳಿದ ಮೇಲೆ ಅವ್ರಿಗೆ ನಮ್ಮ ಲೆಜಿಸ್ಲೇಚರ್, ವಿಧಾನಮಂಡಲ ಒಂದು ಪ್ರೋಟೋಕಾಲ್ ಹೊರಡಿಸಿರುತ್ತೆ. ಎಲ್ಲಿ ರಾಜ್ಯಪಾಲರು ಎಲ್ಲಿ ಬರ್ತಾರೆ, ಬಂದ ಕೂಡಲೇ ಅವ್ರನ್ನ ಯಾರು ರಿಸೀವ್ ಮಾಡಬೇಕು, ಮುಖ್ಯಮಂತ್ರಿಗಳು ಹೂಗುಚ್ಛ ಕೊಟ್ಟು ರಿಸೀವ್ ಮಾಡಬೇಕು. ಅವ್ರ ಜೊತೆಗೆ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಂತ್ರಿ ಇರಬೇಕು, ಅವ್ರಿಗಿಂತ ಮುಂದೆ ಸ್ಪೀಕರ್ ಇರಬೇಕು, ಚೇರ್ಮನ್ ಆಫ್ ದಿ ಕೌನ್ಸಿಲ್ ಇರಬೇಕು, ಅವ್ರ ಹಿಂದೆ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಂತ್ರಿ ಇರಬೇಕು, ಅವ್ರ ಜೊತೆಗೆ ಚೀಫ್ ವಿಪ್ ಇರಬೇಕು. ಹೀಗೆ ನಮ್ಮ ಪ್ರೊಸೆಷನ್ ಪ್ರೋಟೋಕಾಲು ಇರುತ್ತೆ. ಅವ್ರು ನಾವು ಕರ್ಕೊಂಡು ಬರಬೇಕು. ಅವರು ಸ್ಪೀಕರ್ ಚೇರ್ಮನ್ ನಡುವೆ ಕೂಡ್ತಾರೆ, ಅವರು ಭಾಷಣ ಮಾಡಬೇಕು. ಅವ್ರ ಭಾಷಣ ಮುಗಿದ ಮೇಲೆ ಅವರು ಬರುವಾಗ, ಬಂದು ಕೂಡುವಾಗ ನ್ಯಾಷನಲ್ ಆ್ಯಂಥಮ್ ಆಗುತ್ತೆ. ಅದಾದಮೇಲೆ ಅವ್ರ ಭಾಷಣ ಆಗುತ್ತೆ. ಭಾಷಣ ಆದಮೇಲೆ ನ್ಯಾಷನಲ್ ಆ್ಯಂಥಮ್ ಮತ್ತೆ ಆಗುತ್ತೆ. ನ್ಯಾಷನಲ್ ಆ್ಯಂಥಮ್ ವಿಲ್ ಬಿ ಪ್ಲೇಡ್ ಅಗೇನ್ ಆಫ್ಟರ್ ದ ಕನ್ಕ್ಲೂಷನ್ ಆಫ್ ಹಿಸ್ ಸ್ಪೀಚ್. ಓಕೆ. ಅದು ಆದಮೇಲೆ ಅವರು ಹೊರಡಬೇಕು. ಆದರೆ ನಿನ್ನೆ ಏನು ಮಾಡಿದರು ರಾಜ್ಯಪಾಲರು ಅಂದರೆ, ಆ ಭಾಷಣ 1 ನಿಮಿಷ 5 ಸೆಕೆಂಡ್ ಭಾಷಣ ಓದಿ ಅಲ್ಲಿಂದ ಹೊರಟೆ ಬಿಟ್ಟರು. ರಾಷ್ಟ್ರಗೀತೆ ಅದು ನುಡಿಸೋದಕ್ಕೆ ಅವಕಾಶ ಕೊಡಲಿಲ್ಲ, ಹೊರಟೆ ಬಿಟ್ಟರು. ನಾವು ಹೇಳ್ತಾ ಇದ್ದೀವಿ ಸಂವಿಧಾನದ ಪ್ರಕಾರ ನೀವು ಪೂರ್ಣ ಭಾಷಣವನ್ನು ಓದಬೇಕು ಅಂಥೇಳಿ. ನಾವಿನ್ನೂ ಹೇಳ್ತಾನೆ ಇದ್ದೀವಿ, ಅವರು ಹೊರಟು ಬಿಟ್ಟರು. ಮುಂದೆ ನಾವು ಹೋಗಿ ಅವ್ರನ್ನ ಪ್ರೊಸೆಷನ್ನಾಗಿ ಜಾಯಿನ್ ಮಾಡ್ಬೇಕಂದ್ರೆ ಆಗಲೇ ಮುಂದೆ ಹೋಗಿಬಿಟ್ಟಿದ್ರು ಅವರು 10-15 ಹೆಜ್ಜೆ. ಅದು ಆಯಿತು. ಮುಂದೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೋದ್ವಿ, ಕಾರ್ಮಠ ಹೋಗಿ ಅವ್ರಿಗೆ ನಮ್ಮ ವಂದನೆಯನ್ನು ಹೇಳಿ ಅವ್ರನ್ನ ಕಳಿಸಿ ವಾಪಸ್ ಬಂದ್ವಿ. ನಾನು, ಸ್ಪೀಕರು, ಚೇರ್ಮನ್ರು, ಮಾನ್ಯ ಮುಖ್ಯಮಂತ್ರಿಗಳು, ಇಷ್ಟು ಜನ ನಾವು ಹೋಗಿ ಕಾರ್ವರೆಗೆ ಹೋಗಿ ಕಳಿಸಿ ಬಂದೀವಿ ನಾವು. ದಿಸ್ ಈಸ್ ವಾಟ್ ಹ್ಯಾಪನ್ಡ್ ಎಸ್ಟರ್ಡೇ.